ಬೇಲೂರು ತಾಲೂಕಿನಲ್ಲಿ ಮನ ಕಲಕುವಂತ ಒಂದು ಘಟನೆ ನಡೆದಿದೆ. ಸುಮಾರು ಡಿಸೆಂಬರ್ 2024ರಲ್ಲಿ ಒಂದು ಹೆಣ್ಣನಿಗೆ ರೇಡಿಯೋ ಕಾಲರ್ ಅನ್ನ ಅಳವಡಿಸಿರ್ತಾರೆ. ಬಟ್ ಅದು ಆ ಒಂದು ಟೈಮ್ ನಲ್ಲಿ ಗರ್ಭಿಣಿಯಾಗಿತ್ತಂತೆ, ಗೊತ್ತಿರಲಿಲ್ಲ. ಈಗ ನೋಡಿ, ಸುಮಾರೊಂದು 7-8 ತಿಂಗಳ ಬಳಿಕ ಈಗ ಒಂದು ಆನೆ ಮರಿ ಹಾಕಿದೆ. ಬಟ್ ಮರಿ ನಮ್ಮನ್ನೆಲ್ಲ ಬಿಟ್ಟೋಗಿದೆ, ಅಗಲಿಕೆ ಆಗಿದೆ. ಆದ್ರೆ ತಾಯಿಯ ಒಂದು ಮೂಕ ರೋದನೆ ನಿಜಕ್ಕೂ ಕೂಡ ಗೀಳಿಡುತ್ತಿದೆ, ಜೋರಾಗಿ ಕೂಗಾಡುತ್ತಾ. ಇದು ನಡೆದಿರುವುದು ಬೇಲೂರು ತಾಲೂಕಿನ ಒಂದು ಕಾಫಿ ತೋಟದಲ್ಲಿ. ಸೊ ಆನೆ ಮರಿ ಹಾಕಿದೆ, ಬಟ್ ಮರಿ ಬದುಕಿಲ್ಲ, ಅಗಲಿಕೆ ಆಗಿದೆ. ಇದರಿಂದಾಗಿ ಆನೆ ಅಂದ್ರೆ ದೊಡ್ಡ ತಾಯಿ ಆನೆ, ಸುಮಾರು ಒಂದು ಏಜ್ ನೋಡೋದಾದ್ರೆ 40 ವರ್ಷ ಆಗಿರ್ಬೋದು, ಅಲ್ಲಿಯೇ ಓಡಾಡುತ್ತಾ ಗೀಳಿಡುತ್ತಾ ಅಲ್ಲೇ ತುಂಬಾ ಹೊತ್ತು ಮಣ್ಣನ್ನ ಮೈ ಮೇಲೆ ಎರಚ್ಕೊಂಡು ಮಾಡುತ್ತಿದೆ. ಅಲ್ಲಿದ್ದಂತ ಗ್ರಾಮಸ್ಥರು, ಊರಿನವರು ಮೊಬೈಲ್ ಅಲ್ಲಿ ವಿಡಿಯೋವನ್ನ ಸಹ ಮಾಡ್ಕೋತಾರೆ. ನಂತರದಲ್ಲಿ ಒಂದು ವಿಚಾರವನ್ನ ಅರಣ್ಯ ಸಿಬ್ಬಂದಿ ಇಲಾಖೆಯವರಿಗೆ ತಿಳಿಸುತ್ತಾರೆ. ನಂತರದಲ್ಲಿ ಸುಮಾರು 1 ವಾರದ ಹಿಂದೆಯಷ್ಟೇ ಇನ್ನ ಒಂದು ಘಟನೆ ನಡೆಯುತ್ತೆ. 2 ಆನೆ, ಮರಿ ಆನೆ ಮತ್ತೆ ತಾಯಿ ಆನೆ ಅಗಲಿಕೆ ಆಗುತ್ತೆ. ಗಾಳಿ ಮತ್ತೆ ಮಳೆಗೆ ಸಕಲೇಶಪುರ ತಾಲೂಕಿನಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಕೆಳಗಡೆ ಬಿದ್ದಿರುತ್ತೆ. ಅಚಾನಕ್ ಆಗಿ ಅದೇ ಒಂದು ಕಾಫಿ ತೋಟದಲ್ಲಿ ನಡ್ಕೊಂಡ್ ಬರ್ತಿರುವಂತ ಟೈಮ್ಲಿ ಆ ಒಂದು ತಂತಿಯನ್ನ ತುಳಿದು ವಿದ್ಯುತ್ ಸ್ಪರ್ಶದಿಂದ ಅಗಲಿಕೆ ಆಗುತ್ತೆ. ಮರಿ ನೋಡಿದ್ರೆ ಸುಮಾರು ಕೇವಲ 2 ವರ್ಷ ಅಂತೆ, ತಾಯಿಗೆ ಸುಮಾರು ಒಂದು 25 ವರ್ಷ ಆಗಿತ್ತಂತೆ. 2 ಆನೆಗಳು ಕೂಡ 1 ವಾರದಲ್ಲಿ ನೋಡಿ 2 ಆನೆಗಳ ಅಗಲಿಕೆ ಆಗಿದೆ. ಫಸ್ಟ್ ಘಟನೆ ಇನ್ಸಿಡೆಂಟ್ ನಡೆದಿದ್ದ ಇದು ವಿದ್ಯುತ್ ಸ್ಪರ್ಶ. ಈಗ ಮೊನ್ನೆ ಆಗಿದ್ದೆ ಒಂದು ಮನಿ ರೇಡಿಯೋ ಕಲರ್ ಅಳವಡಿಸಿರುವಂತ ಒಂದು ಆನೆ ಮರಿ ಹಾಕುತ್ತೆ, ಬಟ್ ಮರಿ ಬದುಕಿರೋದಿಲ್ಲ. ಒಟ್ಟು 3 ಆನೆ ಒಂದೇ ವಾರದ ಒಳಗಡೆ ಹೋಗಿದೆ. ಹಾಸನ ಜಿಲ್ಲೆಯಲ್ಲಿ, ಹೌದು ಬೇಲೂರು ತಾಲೂಕಿನಲ್ಲಿ ಈ ರೀತಿಯಾದ್ರೆ ಸಕಲೇಶಪುರ ತಾಲೂಕಿನಲ್ಲಿ ಕೂಡ ಅಷ್ಟೇ. ಸುಮಾರು ಈ ಒಂದು ಭಾಗದಲ್ಲಿ 80ರಿಂದ 100 ಆನೆಗಳಿದಾವೆ, ವಾಸ ಮಾಡ್ತಿರ್ತವೆ. ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೆ ಈ ರೀತಿ ಆನೆಗಳು ಕೂಡ ಕಡಿಮೆ ಆಗ್ತಾ ಇರುತ್ತೆ ಒಂದಲ್ಲ ಒಂದು ತೊಂದರೆಯಿಂದಾಗಿ.